ನಮಸ್ಕಾರ ಬಂಧುಗಳೇ, ನಾನೀಗ ಮಹಾರಾಷ್ಟ್ರದಲ್ಲಿದ್ದೇನೆ. ಮಹಾರಾಷ್ಟ್ರದ ಅಹಮದ್ನಗರ್ ಜಿಲ್ಲೆಯ ಅಂದರೆ ಈ ಅಹಮದ್ನಗರ್ ಜಿಲ್ಲೆ ಮುಂದಿನ ದಿನಗಳಲ್ಲಿ ಅಹಿಲ್ಯಬಾಯಿ ಹೋಳ್ಕರ್ ನಗರ ಆಗಲಿದೆ. ಈಗಿಂದಲೇ ನಾನು ಅಹಿಲ್ಯಬಾಯಿ ಹೋಳ್ಕರ್ ನಗರ ಅಂತ ಹೇಳ್ತಾ, ಈ ಅಹಿಲ್ಯಬಾಯಿ ಹೋಳ್ಕರ್ ನಗರದಿಂದ ಪಾರ್ನೇರ್ಗೆ ಬಂದು ಆ ಪಾರ್ನೇರಿಂದ ರಾಣೇಗಂಜ್ ಸಿದ್ದಿ ಅಂತ, ಈ ರಾಣೇಗಂಜ್ ಸಿದ್ದಿನಲ್ಲೇ ಈ ಅಣ್ಣಾ ಹಜಾರೆ ಇರುವಂಥದ್ದು. ಒಂದು ವಿಶೇಷವಾದ ದೇವಸ್ಥಾನ ಇದೆ. ಅದು ಏನು ವಾರ್ಕರಿ ಸಂಪ್ರದಾಯ ಇದೆಯಲ್ಲ, ಈ ವಾರ್ಕರಿ ಸಂಪ್ರದಾಯದ ಪ್ರಮುಖರು ಅಂತ ಹೇಳ್ತಾರೆ. ಮೊದಲೇದಾಗಿ ಸಂತ ಜ್ಞಾನೇಶ್ವರ ಮಹಾರಾಜರು, ಸಂತ ತುಕಾರಾಮ್ ಮಹಾರಾಜರು, ಏಕನಾಥ್ ಮಹಾರಾಜರು, ನಾಮದೇವ್ ಮಹಾರಾಜರು, ನಂತರದಲ್ಲಿ ಇವರನ್ನು ಹೇಳಲಾಗ್ತದೆ. ಈ ತುಂಬ ಜನ ಸಂತರಿದ್ದಾರೆ, ಆದರೆ ಈ 5 ಜನ ಈ ವಾರ್ಕರ್ ಸಂಪ್ರದಾಯದ ಪ್ರಮುಖ ಅಂತ ಹೇಳಲಾಗ್ತದೆ, ಮತ್ತು ಈ ಪ್ರಮುಖ ಅಂತ ಮಾನ್ಯತೆ ಇದೆ. ಸೊ ಹೀಗಾಗಿ ನಾನು ಈ ಊರಿಗೆ ಬಂದಿದ್ದೇನೆ. ಈ ಏನು ಸಮಾಧಿ ಹತ್ರ ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ಜೀವಿತ ಸಮಾಧಿ ಆಗಿರೋದ್ರಿಂದ ಸುತ್ತಮುತ್ತಲಿನಲ್ಲಿ ಸಕಾರಾತ್ಮಕ ಶಕ್ತಿ ಅತ್ಯಧಿಕ ಮಾತ್ರ ಇರ್ತದೆ. ಅಂಥ ಸ್ಥಳಗಳಲ್ಲಿ ಹೋಗಿ ಪಠನೆ ಮಾಡೋದು, ಜಪ ಮಾಡೋದು, ಧ್ಯಾನ ಮಾಡೋದು ತುಂಬ ಶ್ರೇಷ್ಠಕರ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಪಡಿಬಹುದು ಅಂತ ನಾವು ಹೇಳ್ಬೋದು. ತುಂಬ ಸುಂದರವಾಗಿದೆ. ವಿಶೇಷವಾಗಿ ಈ ವಾರ್ಕರಿ ಸಂಪ್ರದಾಯ ಎಷ್ಟು ಅದ್ಭುತ ಅಂತಂದರೆ, ತುಂಬ ಭಕ್ತಿಯಲ್ಲಿ ಮುಳುಗಿ ಹೇಳ್ತಕ್ಕಂಥ ಒಂದು ಈ ಸಂಪ್ರದಾಯ. ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಏನಾದರೂ ಭಕ್ತಿಯ ಒಂದು ಅಲೆ ಎದ್ದಿರುವಂಥದ್ದಂದರೆ ಅದು ವಾರ್ಕರಿ ಸಂಪ್ರದಾಯ ಅಂತ ಹೇಳ್ಬೋದು. ಬಂಧುಗಳೇ, ಈ ಪಿಂಪಳ್ನೇರ್ ಅನ್ನೋ ಊರನ್ನ ಪಂಢರಪುರ ಅಂತಲೂ ಕರೀತಾರೆ. ಯಾಕಂದ್ರೆ ಬಂಧುಗಳೇ, ಈ ಪಾಂಡುರಂಗ ಮತ್ತು ರುಕ್ಮಿಣಿ ದೇವಸ್ಥಾನ ಇದೆಯಲ್ಲ, ಸ್ವಯಂ ನಿಳೋಬಾರಾಯವರೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಒಂದು ಪಾಂಡುರಂಗ ಕೂಡ ಅವರಿಗೆ ಪ್ರತ್ಯಕ್ಷ ರೂಪವಾದ ದರ್ಶನವನ್ನು ಕೂಡ ಕೊಟ್ಟಿದ್ದಾರೆ.
ಗಾವಲಿದ್ದೇನೆ, ಪಿಂಪಳ್ನೇರ್ ಊರಲ್ಲಿದ್ದೇನೆ. ಇದು ಸಂತ ನಿಳೋಬಾರಾಯರ ಸಮಾಧಿ ಮಂದಿರ ಆಗಿದೆ. ಈ ಸಂತ ನಿಳೋಬಾರಾಯರು ಏನು ವಾರ್ಕರಿ ಸಂಪ್ರದಾಯದ ಪ್ರಮುಖ 5 ಸಂತರಲ್ಲಿ ಒಬ್ಬರಾಗಿದ್ದಾರೆ ಮತ್ತು ಸಂತ ತುಕಾರಾಮರ ಶಿಷ್ಯರು ಕೂಡ ಆಗಿದ್ದಾರೆ.